ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳವಾರ ಹಾಗೂ ಬುಧವಾರದ ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ನುಗ್ಗೆ ಸೊಪ್ಪಿನ ಪರೋಟ ಮಾಡಿದೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ, ಆದರೆ ಅದೇ ಹಿಟ್ಟಿಗೆ ನಾವು ನುಗ್ಗೆ ಸೊಪ್ಪು ಹಾಗೆಯೇ ಈರುಳ್ಳಿ, ಜೀರಿಗೆ, ಕ್ಯಾರೆಟ್ ಬೇಕಂದರೆ ಕ್ಯಾರೆಟ್, ಹಾಗೆಯೇ ಉಪ್ಪನ್ನ ಸೇರಿಸ್ಕೊಂಡು ಮಾಮೂಲಿ ಅಂತೆ ಕಲಿಸ್ಬಿಟ್ಟು ನೆನೆಯೋದಕ್ಕೆ ಬಿಟ್ಟು, ಅದಾದ ನಂತರ ಈ ರೀತಿ ಲಟ್ಟಿಸ್ಕೊಂಡು ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಕ್ಕತ್ತಾಗಿರುವಂಥ ಪರೋಟ ರೆಡಿ ಆಗುತ್ತೆ. ಇವತ್ತು ನಾನು ಪರೋಟಗೆ ಕಾಂಬಿನೇಷನ್ ಆಗಿ ರೆಡ್ ಚಟ್ನಿ ಮಾಡಿದೆ. ಬೆಳ್ಳುಳ್ಳಿ ಹಾಗೂ ಬ್ಯಾಡಗಿ ಮೆಣಸಿನಕಾಯಿನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಾಗಿತ್ತು. ಪರೋಟ ಹಾಗೂ ಚಟ್ನಿಯ ಡೀಟೇಲ್ ರೆಸಿಪಿನ ನಾನು ಲಾಂಗ್ ವಿಡಿಯೋದಲ್ಲಿ ನಾಳೆ ಪೋಸ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ನಾಳೆ ನನ್ನ ಲಾಂಗ್ ವಿಡಿಯೋನ ಚೆಕ್ ಮಾಡಿ. ಹಾಗೆಯೇ ಬುಧವಾರ ಬೆಳಗ್ಗೆ ಅಂದರೆ ಇವತ್ತು ನಮ್ಮ ಕೃಷ್ಣಂಗೆ ಸ್ಟೋರಿ ಎನಾಕ್ಟ್ಮೆಂಟ್ ಇತ್ತು. ಸ್ಟೋರಿ ಬಂದ್ಬಿಟ್ಟು ದ ಥರ್ಸ್ಟಿ ಕ್ರೌ ಅಂತ ಈ ರೀತಿ ರೆಡಿ ಮಾಡಿದೆ. ಹೇಗೆ ಮಾಡಿದನೋ ಏನೋ ಗೊತ್ತಿಲ್ಲ. ಅದಾದ ನಂತರ ನಾವು ಕಿಚನ್ ಇಂದ ಕ್ಲೀನಿಂಗ್ ಕೆಲಸನ ಶುರು ಮಾಡಿದ್ವಿ. ಸ್ಕೂಲಿಂದ ಬಂದ್ಮೇಲೆ ನಮ್ಮ ಚಿನ್ನು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಇವತ್ತಿಗೆ ನನ್ನ ಮಿನಿ ವ್ಲಾಗ್ ಮುಗೀತು. ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಬರಲಾ?